ಇವು ಯಾಕೆ ಹಿಂಗೆ ಆಗ್ತಾವಪ್ಪ ಇವು ಅಂದ್ಕೊಂಡು ಸಹಜ ಹೇಳ್ಬೋದು ನಾವು ಮನೋವಿಕಾರಗಳ್ರಿ ಅನಿವಾರ್ಯ ಆಗ್ತದೆ ಅನ್ನುವಂಥ ಮತ್ತೇನೋ ಕಾರಣ ಕೊಡ್ಬೋದು. ಆದ್ರೆ ಇವತ್ತು ನಾವು ಈ ಎಲ್ಲ ಘಟನೆ ಮಾಡಿದ್ವಿ ನೋಡಿರಿ, ಮತ್ತಷ್ಟು ಆರೋಪ ಮಾಡ್ತಾಯಿದ್ದಾರೆ ನಮ್ಮ ಟ್ರಸ್ಟಿಗಳು. ಅದರಲ್ಲೂ ಹರಿಹರ ಪೀಠದ ಪಂಚಮಸಾಲಿ ಪೀಠದ ಟ್ರಸ್ಟಿಗಳು ವಿದ್ಯಾರ್ಥಿಗಳನ್ನ ಮಸಾಜ್ ಮಾಡಿಸ್ಕೊಳ್ತಾಯಿದ್ರು, ಮತ್ತೇನೋ ಮಾಡ್ತಾಯಿದ್ರು. ನಮ್ಮ ವಚನಾನಂದ ಸ್ವಾಮೀಜಿಯವರು ಏನೇನೋ ಆರೋಪ ಮಾಡ್ತಾಯಿದ್ರು. ಇರ್ಬೋದು, ಇಲ್ಲ ಅಂತೆಲ್ಲ ಮಾಡಿಸ್ಕೊಂಡಿರ್ಬೋದು. ವಿದ್ಯಾರ್ಥಿಗಳಿಂದ ಮಾಡಿಸ್ಕೊಂಡಿದ್ರೆ ಕೆಲವೊಂದು ಮಠಗಳು ನಡೀತಾನೆ ಇರ್ತಾವೆ. ಅಲ್ಲಿ ಭಕ್ತರು ಸ್ವಾಮೀಜಿಯವ್ರನ್ನ ಸೇವೆ ಮಾಡುವಂಥ ಸೇವೆ ಅದು ಇದರ ದಿಶೆಯಲ್ಲೇ ಹೋಗುವಂಥದ್ದು, ಅವರಿಗೆ ಅಡುಗೆ ಮಾಡಿಕೊಡುವಂಥದ್ದು, ಊಟ ಮಾಡಿಸುವಂಥದ್ದು, ಏನೋ ಘಟನೆ ಮಾಡ್ತದೆ. ಆದರೆ ಅಸಭ್ಯವಾಗಿ ಇರ್ಕೊಡೋದು ಅನ್ನುವಂಥದ್ದು. ಗುರುವಿನ ಬಗ್ಗೆ ಒಂದು ಭಕ್ತಿ ಇರ್ತದೆ. ಗುರುವಿನ ಕಾಲು ಓದಿದ್ರೆ ನಮ್ಗೆ ಪುಣ್ಯ ಬರ್ತದೆ ಅಂತೇಳಿ ಮಾನಸಿಕವಾಗಿ ಒಂದು ಸಜ್ಜಾಗಿರ್ತದೆ. ಅಂಥವು ಮಾಡಿದಾಗ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಅದನ್ನು ಯಾರೂ ಹೇಳಿಕ್ಕೆ ಹೋಗೋದಿಲ್ಲ. ಬೇಕಾದಾಗ ಬೆಲ್ಲದಿಂದ ಸಿಹಿ, ಬೇಡಾದಾಗ ಎದರಿಂದ ಕಹಿ ಬೇವಿನ ಕಹಿ ಅಂತ ನಾವು ತಿಳ್ಕೊಂಡಿದ್ವಿ. ಇವತ್ತು ನಮ್ಮ ಟ್ರಸ್ಟಿಗಳಿಂದೆಲ್ಲ ಆರೋಪ ಮಾಡೋಕ್ಕಿಂತಲೂ ನಿಜವಾಗಿಯೂ ಇವರು ದುಡ್ಡು ಹೊಡೆದಿದ್ದಾರೋ ಅವರು ದುಡ್ಡು ಹೊಡೆದಿದ್ದಾರೋ ತನಿಖೆಗೆ ಸರ್ಕಾರವನ್ನು ಒತ್ತಾಯಿಸಬೇಕಾಗ್ತದೆ. ಯಾಕಂದರೆ ಈ ಅನಗತ್ಯವಾಗಿ ಸರ್ಕಾರ ಎಂಟ್ರಿ ಆಗೋದಿಲ್ಲ. ಧರ್ಮದ ವಿಷಯದಲ್ಲೇ, ಸಮಾಜದ ವಿಷಯದಲ್ಲೇ ತನಿಖೆಯನ್ನು ನೀವು ಮಾಡಿಸ್ಬೇಕಾಗ್ತದೆ. ತನಿಖೆಯಿಂದನೇ ಉತ್ತರ ಬರಬೇಕು. ಮಾಡೋರು ಯಾರು ಅಂದರೆ ಸಹಜವಾಗಿ ನಾವು ನ್ಯಾಯಾಂಗಕ್ಕೆ ಹೋಗಬೇಕು, ಮತ್ತೆ ಹೋಗಬೇಕು, ಕೇಳಬೇಕು. ಅವು ನ್ಯಾಯಾಂಗದ ಮೂಲಕ ಬಗೆಹರಿಬೇಕು. ಹೌದು, ತಪ್ಪಿತಸ್ಥರಾಗಿದ್ದೀರಾ ಪ್ರೂವ್ ಆತಪ್ಪ ಅಂದ್ರೆ ನಾವು ನೀವು ಬೇಡಾಗದೇವು ಅಂತೀವಿ ನಾವು.